ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 9 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾವಣನ ಬೆದರಿಕೆ ಅಂಜದ ಮಾರೀಚನು ಎಂದನು, ರಾಕ್ಷಸ, ಯಾವ ಪಾಪಿಯೂ ನಿನ್ನ ತಲೆಯನ್ನು ಈ ರೀತಿ ಕೆಡಿಸಿರುವನೋ, ಯಾವ ಪಾಪಿಗೆ ನೀನು ಸುಖವಾಗಿರುವುದನ್ನು ನೋಡಿ ಸಹಿಸಲಾಗುತ್ತಿಲ್ಲವೋ, ಅದು ಯಾವ ದುಷ್ಟ ಉಪಾಯದಿಂದ ನಿನಗೆ ಈ ಮೃತ್ಯುವಿನ ಬಾಗಿಲನ್ನು ತೋರಿಸಿದನೋ ಏನೋ, ಇದಂತೂ ಸ್ಪಷ್ಟವಾಗಿ ನನಗೆ ತಿಳಿಯುತ್ತಿದೆ. ನಿನ್ನಿಂದ ದುರ್ಬಲ ಶತ್ರುಗಳು ನಿನ್ನನ್ನು ಪ್ರಬಲ ಶತ್ರುಗಳ ಮೂಲಕ ನಾಶ ಮಾಡಲು ಸಂಚು ಮಾಡಿದ್ದಾರೆ. ನಿನ್ನನ್ನು ದಾರಿ ತಪ್ಪದಂತೆ ನೋಡಿಕೊಳ್ಳುವುದು ನಿನ್ನ ಮಂತ್ರಿಯ ಕರ್ತವ್ಯ. ಆದ್ದರಿಂದ ನೀನು ಅವರನ್ನು ವಧಿಸುವುದಿಲ್ಲ. ಸಜ್ಜನರಾದ ಅಮಾತ್ಯರು ರಾಜನು ದುರ್ಮಾರ್ಗಿ ಆಗದಂತೆ ಮಾರ್ಗದರ್ಶನವನ್ನು ಕೊಡಬೇಕು. ಆದರೆ ನಿನ್ನ ಮಂತ್ರಿಗಳು ಹಾಗೆ ಮಾಡಿಲ್ಲ. ಲಂಕೇಶ, ರಾಜನು ಗುಣಹೀನನಾದರೆ ಪ್ರಜೆಗಳೇ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಧರ್ಮ ವಿಜಯಗಳಿಗೆ ರಾಜನೇ ಮೂಲ. ಆದ್ದರಿಂದ ಪ್ರಜೆಗಳು ಒಳ್ಳೆಯ ರಾಜನನ್ನು ಯಾವಾಗಲೂ ಉಳಿಸಿಕೊಳ್ಳಬೇಕು. ನಿರ್ದಯನಾದ ರಾಜನು ಪ್ರಜೆಗಳನ್ನು ಪಾಲಿಸಲಾರ. ಉಗ್ರ ಮಾರ್ಗವನ್ನು ಬೋಧಿಸುವ ಮಂತ್ರಿಗಳಿದ್ದರೆ ರಾಜ ನಾಶನಾಗುತ್ತಾನೆ. ಬುದ್ಧಿ ಇಲ್ಲದ ಸಾರಥಿಯು ವಿಷಮ ಮಾರ್ಗದಲ್ಲಿ ರಥವನ್ನು ಓಡಿಸಿದಂತಾಗುತ್ತದೆ. ಜನ ವಿರೋಧಿಯೂ ಉಗ್ರನೂ ಆದ ರಾಜನಿಂದ ಪಾಲಿಸಲ್ಪಟ್ಟ ಪ್ರಜೆಗಳು ಅಭಿವೃದ್ಧಿಯನ್ನು ಖಂಡಿತ ಹೊಂದುವುದಿಲ್ಲ. ಕುರಿಗಳನ್ನು ಕಾಯಲು ನರಿಬಿಟ್ಟಂತ ಆಗುತ್ತದೆ. ಇನ್ನು ನಿನಗೆ ನನ್ನ ವಿಪತ್ತಿನ ಬಗೆಗಿಂತ ನಿನ್ನ ಲಂಕೆಯ ಸಹಿತ ನಾಶವಾಗಿ ಹೋಗುತ್ತೀಲ್ಲ ಎಂಬುದೇ ನನ್ನ ವ್ಯಥೆ. ನಾನಂತೂ ರಾಮನಿಂದ ಹತನಾದರೆ ಧನ್ಯನಾಗುತ್ತೇನೆ ಎಂದು ಭಾವಿಸಿಕೊಳ್ಳುತ್ತೇನೆ. ನನ್ನನ್ನು ಕೊಂದ ಮೇಲೆ ರಾಮನು ಕೊಲ್ಲುವುದು ನಿನ್ನನ್ನೇ. ಅಯ್ಯೋ ನಿನ್ನ ಅವಸ್ಥೆಯೇ! ನಾನು ಧನುರ್ಧಾರಿ ರಾಮನನ್ನು ನೋಡಿ ಸಾಯುತ್ತೇನೆ. ನೀನು ಸೀತೆಯನ್ನು ಕದ್ದು ಸಾಯುತ್ತೀಯ. ನೀನೊಬ್ಬರೇ ಅಲ್ಲ, ನಿನ್ನ ಜೊತೆ ನಿನ್ನ ಬಂಧುಗಳೂ ಸಾಯುತ್ತಾರೆ. ಸೀತೆಯನ್ನು ಅಪಹರಿಸಿದ ಮೇಲೆ ನಿನ್ನ ಸರ್ವನಾಶವಾಗುತ್ತದೆ. ನಿನ್ನ ಹಿತೈಷಿಯಾದ ನನ್ನ ಮಾತು ನಿನಗೆ ಹಿಡಿಸುವುದಿಲ್ಲ ಎಂದಾದರೆ ಅದು ಆಯಸ್ಸು ಮುಗಿದವರಿಗೆ ಆಪ್ತರ ಹಿತೋಪದೇಶ ಹೇಗೆ ಹಿಡಿಸುವುದಿಲ್ಲವೋ ಎನ್ನುವುದಕ್ಕೆ ಖಂಡಿತ ಇದೊಂದು ಒಳ್ಳೆಯ ನಿದರ್ಶನವಾಗುತ್ತದೆ ಎಂದು ಹೇಳಿದನು. ಕೊನೆಗೆ ರಾವಣನ ಕೈಯಲ್ಲಿ ಸಾಯಲು ಇಷ್ಟಪಡದ ಮಾರೀಚನು, ಆಯಿತು ಹೋಗೋಣ ನಡಿ ಎಂದನು. ಬಾಣ ಬಿಲ್ಲು ಖಡ್ಗಗಳನ್ನು ಹಿಡಿದು ರಾಮನನ್ನು ನೋಡಿದರೆ ನಾನು ಎದೆಯೊಡೆದೇ ಸಾಯುತ್ತೇನೆ. ರಾಮನನ್ನು ಎದುರಿಸಲು ಹೋದವನು ಯಾರೂ ಜೀವಸಹಿತ ಹಿಂದಿರುಗುವುದಿಲ್ಲ. ಈ ನನ್ನ ಅವಸ್ಥೆ ಯಾರಿಗೂ ಬೇಡ. ನಿನ್ನಂತಹ ದುರಾತ್ಮನ ಮುಂದೆ ನಾನೇನು ಮಾಡಲು ಸಾಧ್ಯ? ಇನ್ನು ಸರಿ, ಹೊರಟೆ, ನಡಿ, ನಿನಗೆ ಒಳ್ಳೆಯದಾಗಲಿ. ಇದನ್ನು ಕೇಳಿ ರಾವಣನಿಗೆ ಅತೀವವಾದ ಸಂತೋಷವಾಯಿತು. ಮಾರೀಚನನ್ನು ತಬ್ಬಿಕೊಂಡು ಅವನೆಂದನು, ಮಾರೀಚ, ನಿನ್ನ ಬಿರುನುಡಿಗಳು ನಿನಗೆ ತಕ್ಕದಾದವೇ. ನನಗೆ ಇಷ್ಟವಾಯಿತು. ಈಗಲಾದರೆ ನೀನು ನಿಜವಾದ ಮಾರೀಚ. ಈ ರತ್ನ ವಿಭೂಷಿತವಾದ ರಥವನ್ನೇರು. ನನ್ನ ಜೊತೆ ಬಾ. ಸೀತೆಯನ್ನು ಪ್ರಲೋಭನೆಗೆ ಒಳಪಡಿಸಿ ನಿನಗಿಷ್ಟ ಬಂದಂತೆ ಹೊರಟು ಹೋಗು. ಆಶ್ರಮದಲ್ಲಿ ಸೀತೆ ಒಬ್ಬಳೇ ಆದಾಗ ನಾನು ಅವಳನ್ನು ಅಪಹರಿಸುತ್ತೇನೆ. ರಾವಣ ಮಾರೀಚರು ರಥದಲ್ಲಿ ಕುಳಿತು ಹೊರಟರು. ಅದು ಆಕಾಶದಲ್ಲಿ ಚಲಿಸುತ್ತಾ ದಂಡಕಾರಣ್ಯದ ರಾಮಾಶ್ರಮವನ್ನು ತಲುಪಿತು. ಇಬ್ಬರೂ ರಥದಿಂದ ಇಳಿದರು. ರಾವಣನು ಮಾರೀಚನ ಕೈ ಹಿಡಿದುಕೊಂಡು ನುಡಿದನು, ಮಾರೀಚ, ಬಾಳೆಯ ತೋಟದಿಂದ ಸುತ್ತುವರಿದ ರಾಮಾಶ್ರಮಕ್ಕೆ ನಾವು ಬಂದದ್ದಾಯಿತು. ಈಗ ನಮ್ಮ ಉದ್ದೇಶವನ್ನು ನೀನು ನೆರವೇರಿಸಬೇಕು. ರಾವಣನೆಂದಂತೆ ಮಾರೀಚನು ಕಾಂಚನ ಮೃಗವಾದನು. ರಾಮಾಶ್ರಮದ ಬಾಗಿಲ ಬಳಿಗೆ ಹೋಗಿ ಅಲ್ಲಲ್ಲಿ ಸುಳಿದಾಡಿದನು. ಆ ಜಿಂಕೆಗೆ ಇಂದ್ರ ನೀಲಮಣಿಯ ಕೊಂಬುಗಳಿದ್ದವು. ಮುಖದಲ್ಲಿ ಕಪ್ಪು ಬಿಳಿ ಮಚ್ಚೆಗಳಿದ್ದವು. ಮುಖವು ಕೆಂದಾವರೆಯ ನೀಲ ಕಮಲಗಳ ಮಿಶ್ರಣವಾಗಿತ್ತು. ಇಂದ್ರ ನೀಲಮಣಿಯಂತೆ ಕಿವಿಗಳಿದ್ದವು. ಕತ್ತು ಸ್ವಲ್ಪ ಮೇಲಕ್ಕೆ ಉಬ್ಬಿಕೊಂಡಿತ್ತು. ತುಟಿಯು ಇಂದ್ರ ನೀಲಮಣಿಯಂತೆ ಹೊಳೆಯುತ್ತಿತ್ತು. ಆದರೆ ಹೊಟ್ಟೆಯು ಮಲ್ಲಿಗೆಯಂತೆ ಬೆಳ್ಳಗಿತ್ತು. ಹಿಪ್ಪೆ ಹೂವಿನ ಬಣ್ಣದ ಪಕ್ಕೆಗಳಿದ್ದವು. ಕಮಲ ಕೇಸರ ಬಣ್ಣದ ಮೈ, ಆದರೆ ಗುರುಸುಗಳು ವೈಢೂರ್ಯ ಮಣಿಯಂತೆ ಹೊಳೆಯುತ್ತಿದ್ದವು. ಮೊಣಕಾಲು ಮೈಯೆಲ್ಲ ಸುಸಂಗತವಾಗಿದ್ದವು. ಅದರ ಮೇಲ್ಮೊಗದ ಬಾಲ ಕಾಮನ ಬಿಲ್ಲಿನಂತೆ ಶೋಭಿಸುತ್ತಿತ್ತು. ನಾನಾ ರತ್ನಗಳಿಂದ ಅಲಂಕೃತವಾಗಿದೆಯೋ ಎಂಬಂತೆ ಅದರ ಮೈ ಮಿರುಗುತ್ತಿತ್ತು. ಕ್ಷಣ ಮಾತ್ರದಲ್ಲಿ ಮಾರೀಚನು ಇಂತಹ ಜಿಂಕೆಯಾಗಿ ಮಾರ್ಪಟ್ಟಿದ್ದನು. ಆ ಸುಂದರವಾದ ಜಿಂಕೆ ಆಶ್ರಮದ ಪರಿಸರವನ್ನೇ ಬೆಳಗುತ್ತಿತ್ತು. ಆಶ್ರಮದ ಪಕ್ಕದಲ್ಲೇ ಇದ್ದ ಹುಲ್ಲುಗಾವಲಿನಲ್ಲಿ ಮೇಯುವಂತೆ ನಡೆಸುತ್ತಿತ್ತು. ಮರಗಿಡಗಳ ಚಿಗುರುಗಳನ್ನು ಕಿತ್ತು ತಿನ್ನುತ್ತಿತ್ತು. ಬಾಳೆಯ ತೋಟಕ್ಕೆ ನುಗ್ಗಿ ಅಲ್ಲಿ ಕರ್ಣಿಕಾರ ಗಿಡಗಳ ಹತ್ತಿರ ಸುಳಿದಾಡಿತು. ಒಟ್ಟಾರೆ ಸೀತೆಯ ಕಣ್ಣಿಗೆ ಬೀಳುವುದೊಂದೇ ಅದರ ಉದ್ದೇಶವಾಗಿತ್ತು. ದೂರ ಹೋಗುವಂತೆ ನಡೆಸಿ ಮತ್ತೆ ಆಶ್ರಮದ ಹತ್ತಿರ ಬಂತು.
ಸ್ವಲ್ಪ ಆಟವಾಡಿ ನೆಲದ ಮೇಲೆ ಮಲಗಿತು. ಮತ್ತೆದ್ದು ಆಶ್ರಮದ ಬಾಗಿಲವರೆಗೂ ಹೋಗಿ ಜಿಂಕೆಗಳ ಹಿಂಡಿನತ್ತ ನೆಗೆಯುತ್ತಾ ಹೋಯಿತು. ಜಿಂಕೆಗಳು ಅದನ್ನು ಹಿಂಬಾಲಿಸಿದವು. ಅದನ್ನು ಮೂಸಿ ನೋಡಿ ಹೆದರಿ ದಿಕ್ಕಾಪಾಲಾಗಿ ಓಡಿದವು. ನನ್ನನ್ನು ಮುಟ್ಟಿದ ಜಿಂಕೆಗಳನ್ನು ತಿನ್ನುವ ಆಸೆಯಾಯಿತು ಆ ರಾಕ್ಷಸನಿಗೆ. ಆದರೆ ತನ್ನ ಗುಟ್ಟು ರಟ್ಟಾದೀತೆಂದು ಸುಮ್ಮನಾದನು. ಅದೇ ಸಮಯದಲ್ಲಿ ಸೀತೆಯು ಹೂ ಕುಯ್ಯುತ್ತಾ ಅಲ್ಲಿ ಸುತ್ತಾಡುತ್ತಿದ್ದಳು. ಅವಳು ಎಂದೂ ಕಾಣದ ಆ ವಿಚಿತ್ರ ಜಿಂಕೆಯನ್ನು ನೋಡಿ ಸೋಜಿಗಪಟ್ಟಳು. ಆ ಭೂತಪೂರ್ವವಾದ ಸುಂದರ ಮೃಗವನ್ನ ಕಂಡು ಸೀತೆ ಮುಗ್ಧಳಾದಳು. ಅವಳು ರಾಮ ಲಕ್ಷ್ಮಣರನ್ನ ಕರೆದಳು. ಅವರಿಬ್ಬರು ಅಲ್ಲಿ ಬಂದರು. ಅವರಿಗೂ ಅದು ಕಾಣಿಸಿತು. ಲಕ್ಷ್ಮಣನು ಆಶಂಕೆಯಿಂದ ರಾಮನಿಗೆಂದನು, ಅಣ್ಣ, ಇದು ಮಾರೀಚನದೇ ಮಾಯೆ, ಸಂಶಯವೇ ಇಲ್ಲ. ಹೀಗೆ ಮೃಗರೂಪವನ್ನ ತಾಳಿ ಬೇಟೆಗೆಂದು ಬಂದ ಅನೇಕ ರಾಜರನ್ನ ಇವನು ಮೋಸಗೊಳಿಸಿದ್ದಾನೆ. ಇದು ಗಂಧರ್ವ ನಗರದಂತೆ ನಿಜವಲ್ಲ. ಇಂತಹ ಒಂದು ಜಿಂಕೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇದು ಅಸಂಭವ. ಇದು ರಾಕ್ಷಸರದೇ ಮಾಯೆ. ಹೀಗೆ ಲಕ್ಷ್ಮಣ ಹೇಳುತ್ತಿರಲು ಸೀತೆಯು ಮಧ್ಯದಲ್ಲಿ ಬಾಯಿ ಹಾಕಿ ರಾಮನಿಗೆಂದಳು, ಆರ್ಯಪುತ್ರ, ಈ ಜಿಂಕೆ ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದೆ. ದಯಮಾಡಿ ಇದನ್ನು ತಂದುಕೊಡು. ನನಗೆ ಆಟವಾಡುವುದಕ್ಕಾಗುತ್ತದೆ. ನಮ್ಮ ಆಶ್ರಮದ ಸುತ್ತಮುತ್ತ ಅನೇಕ ಜಾತಿಯ ಜಿಂಕೆಗಳು ಓಡಾಡಿಕೊಂಡಿವೆ. ಆದರೆ ಇಷ್ಟು ಸುಂದರವಾದ ಬೇರೆ ಯಾವ ಜಿಂಕೆಯೂ ನಾನು ಇದುವರೆಗೆ ನೋಡಿಲ್ಲ. ಇಂತಹ ಮೃಗವನ್ನು ನಾನು ಎಂದೂ ಕಂಡಿಲ್ಲ. ಆಹಾ, ಎಷ್ಟೊಂದು ಸುಂದರವಾದ ಧ್ವನಿಯೂ ಎಷ್ಟೊಂದು ಇಂಪು. ಇದು ಜೀವಂತವಾಗಿ ಸಿಕ್ಕಿದರೆ ಒಳ್ಳೆಯದಿತ್ತು. ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿತು. ನಾವು ವನವಾಸವನ್ನು ಮುಗಿಸಿ ಊರಿಗೆ ಹೋದ ಮೇಲೂ ಇದು ನಮ್ಮ ಅಂತಃಪುರದಲ್ಲಿ ಅಲಂಕಾರವಾಗಿರಲಿ. ಭರತನಿಗೆ, ಅತ್ತೆಯವರಿಗೆ, ನನಗೆ ಇದೊಂದು ಸೋಜಿಗದ ಪ್ರಾಣಿಯಾಗಿರುತ್ತದೆ. ಅಕಸ್ಮಾತ್ ಅದು ಜೀವಂತವಾಗಿ ಸಿಗದೇ ಇದ್ದರೆ ಅದರ ಚರ್ಮವಾದರೂ ನಮಗಿರುತ್ತದಲ್ಲ. ಹುಲ್ಲಿನ ಚಾಪೆಯ ಮೇಲೆ ಅದನ್ನು ಹಾಸಿ ನಾನೂ ನೀನು ಕುಳಿತುಕೊಳ್ಳಬಹುದು. ನನ್ನ ಈ ಆಸೆ ಸ್ವಲ್ಪ ಅನುಚಿತವೇ ಇರಬಹುದು. ಆದರೆ ಸ್ತ್ರೀಯರಲ್ಲಿ ಇದು ಸಹಜವಲ್ಲವೇ? ನೋಡು, ಅದರ ಮೈಯನ್ನು ಎಷ್ಟು ವಿಸ್ಮಯಕರವಾಗಿದೆ. ಚಿನ್ನದಂತೆ ಮಿರುಗುವ ಅದರ ರೋಮಗಳು, ಇಂದ್ರನೀಲ ಮಣಿಯಂತಹ ಕೊಂಬುಗಳು, ಎಳೆಯ ನೇಸರಿನಂತಹ ಮೈಬಣ್ಣ, ನಕ್ಷತ್ರದಂತಹ ಚುಕ್ಕಿಗಳು ನನ್ನ ಮನಸ್ಸನ್ನು ಬಲವಾಗಿ ಸೆಳೆದು ಬಿಟ್ಟಿವೆ. ರಾಮನ ಮನಸ್ಸು ಅದ್ಭುತ ಮೃಗದಿಂದ ಆಕೃಷ್ಟವಾಗಿತ್ತು. ಅವನಲ್ಲೂ ವಿಸ್ಮಯ ತುಂಬಿತ್ತು. ಅದರಿಂದ ಲುಬ್ಧನಾಗಿ ಅವನು ಸೀತೆಯಿಂದ ಪ್ರಚೋದಿತನಾಗಿ ರಾಮನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ನೋಡು, ಆ ಜಿಂಕೆಯ ಮೇಲೆ ಸೀತೆಗೆ ಅದೆಷ್ಟು ಆಸೆಯಾಗಿದೆ. ಇಂತಹ ಶ್ರೇಷ್ಠ ರೂಪದ ಜಿಂಕೆ ಎಲ್ಲಿಯೂ ಇರಲಾರದು. ನಂದನ ವನದಲ್ಲಾಗಲಿ ಚೈತ್ರ ರಥದಲ್ಲಾಗಲಿ ಈ ತರಹದ ಜಿಂಕೆ ಇಲ್ಲ. ಭೂಮಿಯ ಮೇಲಂತೂ ಇಲ್ಲವೇ ಇಲ್ಲ. ಅದರ ಚಂದವೋ ಚಂದ. ಯಾರ ಮನಸ್ಸು ಇದರಿಂದ ಲೋಭಗೊಳ್ಳದೇ ಇರಲು ಸಾಧ್ಯ? ಬೇಟೆಗೆಂದು ಕಾಡಿಗೆ ಬಂದ ರಾಜರು ಮಾಂಸಕ್ಕಾಗಿಯೋ ವಿಹಾರಾರ್ಥವಾಗಿಯೋ ಮೃಗಗಳನ್ನು ಕೊಲ್ಲುತ್ತಾರೆ. ಇದು ಕೈಗೆ ಸಿಗದಿದ್ದರೆ ಇದನ್ನು ಕೊಲ್ಲುತ್ತೇನೆ. ಇದರ ಚರ್ಮದ ಮೇಲೆ ಸೀತೆಯೂ ನಾನು ಕುಳಿತುಕೊಳ್ಳುತ್ತೇವೆ. ಜಿಂಕೆಗಳಲ್ಲಿ ಕದಲಿ, ಪ್ರಿಯಕಿ, ಪ್ರವೇಣಿ ಎಂಬ ಜಾತಿಗಳಿವೆ. ಅವುಗಳ ಚರ್ಮಗಳಾಗಲಿ ಕುರಿಯ ಉಣ್ಣೆಯಾಗಲಿ ಈ ಜಿಂಕೆಯ ಚರ್ಮದಷ್ಟು ಸುಖವನ್ನು ಕೊಡಲಾರವು. ಎರಡೂ ಮೃಗಗಳಿವೆ. ಮೃಗಶೀರ್ಷವೆಂಬ ತಾರಾಮೃಗ, ಇದು ದಿವ್ಯ. ಇನ್ನೊಂದು ಮಹೀಮೃಗ ಎಂದರೆ ಭೂಮಿಯ ಮೇಲಿರುವ ಮೃಗ. ನೀನು ಹೇಳಿದಂತೆ ಇದು ರಾಕ್ಷಸರ ಮಾಯಾಮೃಗವೆಂದಾದರೆ ನಾನಿದನ್ನು ಕೊಲ್ಲಲೇಬೇಕು. ಈ ಕ್ರೂರ ಮಾರೀಚನು ಹಿಂದೆ ಅನೇಕ ಮುನಿಗಳನ್ನು ಹಿಂಸಿಸಿದ್ದಾನೆ. ಅಗಸ್ತ್ಯರಿಗೆ ವಾತಾಪಿ ಸಿಕ್ಕಿದಂತೆ ನನಗೆ ಈ ರಾಕ್ಷಸ ಸಿಕ್ಕಿದ್ದಾನೆ. ನೀನು ಆಶ್ರಮದಲ್ಲೇ ಇದ್ದು ಸೀತೆಯನ್ನು ರಕ್ಷಿಸುತ್ತಿರು. ನಿಜವಾದ ಜಿಂಕೆ ಆದರೆ ಹಿಡಿದು ತರುತ್ತೇನೆ. ಅಕಸ್ಮಾತ್ ಮೋಸದ ಜಿಂಕೆ ಆದರೆ ಕೊಲ್ಲುತ್ತೇನೆ. ಜಾಗರೂಕತೆಯಿಂದ ಸೀತೆಯನ್ನು ನೀನು ಕಾಯುತ್ತಿರು. ಜಟಾಯುವು ನಿನ್ನ ಸಹಾಯಕ್ಕೆ ಇರುತ್ತಾನೆ. ಅವನು ಮೇಧಾವಿಯೂ ಬಲಶಾಲಿಯೂ ಆಗಿದ್ದಾನೆ. ನೀನು ಮಾತ್ರ ಸೀತೆಯನ್ನು ರಕ್ಷಿಸುತ್ತಿರು. ಹೀಗೆಂದ ರಾಮನು ಖಡ್ಗ, ಬಿಲ್ಲು, ಬತ್ತಳಿಕೆಗಳ ಸಹಿತ ಜಿಂಕೆಯನ್ನು ಹಿಡಿಯಲು ಹೊರಟನು. ತನ್ನೆಡೆಗೆ ಬರುತ್ತಿದ್ದ ರಾಮನನ್ನು ನೋಡಿ ಜಿಂಕೆಯು ಹೆದರಿ ನಾಗಾಲೋಟದಿಂದ ಓಡಿ ಮರೆಯಾಯಿತು. ಮತ್ತೆ ಪುನಃ ಕಾಣಿಸಿಕೊಂಡಿತು. ರಾಮನು ಅದರ ಹಿಂದಿನಿಂದ ಧಾವಿಸಿದನು. ರಾಮನಿಗೆ ಹೆದರಿ ಮರೆಯಾಗುವುದು, ರಾವಣನಿಗೆ ಹೆದರಿ ಕಾಣಿಸಿಕೊಳ್ಳುವುದು. ಈ ರೀತಿ ಆ ಜಿಂಕೆಯ ಚರ್ಯೆಯೇ ಆಯಿತು. ಅಂಜಿ ಆಕಾಶದಲ್ಲಿ ಹಾರುತ್ತಿದೆಯೋ ಎಂಬಂತೆ ನೆಗೆದು ಓಡುತ್ತಿತ್ತು ಅದು. ಹೀಗೆ ಆ ಮೃಗವು ದೃಶ್ಯಾದೃಶ್ಯದ ಆಟವಾಡಿತು. ಮೃಗರೂಪದ ಮಾರೀಚನು ರಾಮನನ್ನು ಬಹುದೂರ ಹೋಗುವಂತೆ ಮಾಡಿದನು. ಏನು ಮಾಡುವುದೆಂದು ತೋರದೆ ರಾಮನ ಒಂದು ಹುಲ್ಲುಗಾವಲಿನ ಮರದ ನೆರಳಿನಲ್ಲಿ ನಿಂತನು. ಆಗ ಬೇರೆ ಜಿಂಕೆಗಳ ಹಿಂಡಿನಲ್ಲಿ ಸ್ವರ್ಣ ಮೃಗವು ಕಾಣಿಸಿತು. ಅದನ್ನು ಹಿಡಿಯಲೆಂದು ರಾಮನು ಅತ್ತ ಓಡಿದನು. ಆದರೆ ಮೃಗವು ಅಲ್ಲಿಂದ ಓಡಿ ಮರೆಯಾಯಿತು. ಆಗ ರಾಮನು ಅದನ್ನು ಕೊಲ್ಲಲು ನಿರ್ಧರಿಸಿದನು. ಸೂರ್ಯ ರಶ್ಮಿಯಂತೆ ಹೊಳೆಯುವ ಬಾಣವೊಂದನ್ನು ಧನಸ್ಸಿಗೆ ಸಂಧಾನ ಮಾಡಿದನು. ಅದು ಬ್ರಹ್ಮದತ್ತ ಅಸ್ತ್ರ. ಅದನ್ನು ಜಿಂಕೆಯ ಮೇಲೆ ಪ್ರಯೋಗಿಸಿದನು. ಅದು ಬೆಂಕಿ ಉಗುಳುತ್ತಾ ಹೋಗಿ ಜಿಂಕೆಯ ಎದೆಗೆ ನಾಟಿತು. ಮಾರೀಚನು ತನ್ನ ನಿಜರೂಪವನ್ನು ತಾಳಿ ಎದೆಯೊಡೆದು ಸತ್ತನು. ಆದರೆ ಸಾಯುವಾಗ ರಾಮನ ಸ್ವರದಲ್ಲಿ ಹಾ ಸೀತೆ, ಹಾ ಲಕ್ಷ್ಮಣ ಎಂದು ಗಟ್ಟಿಯಾಗಿ ಕೂಗಿದನು. ಮಾರೀಚನನ್ನು ನೋಡಿ ರಾಮನು ಲಕ್ಷ್ಮಣನ ಮಾತನ್ನು ಜ್ಞಾಪಿಸಿಕೊಂಡನು. ಅಲ್ಲದೆ ಮಾರೀಚನು ತನ್ನ ಸ್ವರವನ್ನು ಅನುಕರಿಸಿದ್ದರಿಂದ ರಾಮನಿಗೆ ಭಯವಾಯಿತು. ಅವನು ಅತಿ ತ್ವರೆಯಿಂದ ಆಶ್ರಮದ ಕಡೆಗೆ ಹೊರಟನು.
ರಾಮನ ಧ್ವನಿಯಲ್ಲಿ ಮಾರೀಚನು ಮಾಡಿದ ಆರ್ತನಾದವು ಸೀತೆಗೆ ಕೇಳಿಸಿತು. ಅವಳಿಗೆ ದಿಗಿಲಾಯಿತು, ಎದೆಯ ಬಡಿತವೇ ನಿಂತಂತಾಯಿತು. ಅವಳು ಉದ್ವೇಗದಿಂದ ಲಕ್ಷ್ಮಣನಿಗೆ ಎಂದಳು, ಲಕ್ಷ್ಮಣ, ರಾಘವನಿಗೆ ಏನಾಯಿತೆಂಬುದನ್ನು ಹೋಗಿ ನೋಡು. ನನ್ನ ಹೃದಯ ತಳಮಳಿಸುತ್ತಿದೆ, ನನ್ನ ಪ್ರಾಣ ನಿಲ್ಲುತ್ತಿಲ್ಲ. ರಾಮನಿಗೆ ಏನೋ ಕಷ್ಟ ಬಂದಂತಿದೆ, ಅದಕ್ಕೆ ದೈನ್ಯದಿಂದ ಕೂಗಿಕೊಂಡಿದ್ದಾನೆ. ಆಕ್ರಂದಿಸುತ್ತಿರುವ ನಿನ್ನಣ್ಣನನ್ನು ಹೋಗಿ ಕಾಪಾಡು. ಅವನಿಗೀಗ ರಕ್ಷಕರು ಬೇಕಾಗಿದ್ದಾರೆ. ರಾಕ್ಷಸರ ಕೈಯಲ್ಲಿ ಅವನು ಒದ್ದಾಡುತ್ತಿದ್ದಾನೆ ಎಂದು ಅನಿಸುತ್ತದೆ. ಸಿಂಹಗಳು ಹಿಡಿದು ಎತ್ತಿರಂತಾಗಿರಬಹುದು. ಹೋಗು, ಬೇಗ ಹೋಗು. ಆದರೆ ಲಕ್ಷ್ಮಣನು ನಿಂತಲ್ಲಿಂದ ಕದಲಲಿಲ್ಲ. ಅವನ ರಾಮಾಜ್ಞೆಯನ್ನು ಮೀರುವುದಕ್ಕೆ ಸಾಧ್ಯವೇ? ಅವಳ ಆತಂಕಕ್ಕೆ ಸ್ಪಂದಿಸದೆ ಸುಮ್ಮನಿದ್ದ ಲಕ್ಷ್ಮಣನನ್ನು ನೋಡಿ ಸೀತೆಯ ಸಿಟ್ಟು ಕೆರಳಿತು. ಅವಳು ಲಕ್ಷ್ಮಣನನ್ನು ನಿಂದಿಸಲಾರಂಭಿಸ, ಸೌಮಿತ್ರಿ, ನೀನು ನಿನ್ನ ಅಣ್ಣನ ನೆರವಿಗೆ ಏಕೆ ಧಾವಿಸುತ್ತಿಲ್ಲ? ನೀನು ಯಾಕೆ ಹೋಗುತ್ತಿಲ್ಲ ಎಂದು ನನಗೆ ಗೊತ್ತಿದೆ. ನಿನಗೆ ರಾಮನ ಮೇಲೆ ಪ್ರೀತಿ ಇಲ್ಲ, ಆದುದರಿಂದಲೇ ನೀನು ನಿಶ್ಚಿಂತೆಯಿಂದ ನಿಂತುಕೊಂಡಿರುವೆ. ರಾಮನ ಪ್ರಾಣಕ್ಕೆ ಆಪತ್ತು ಬಂದರೆ ನಾನು ಬದುಕು ಉಳಿಯುತ್ತೇನೆಯೇ? ನೀನು ನಮ್ಮ ಜೊತೆ ಕಾಡಿಗೆ ಬಂದದ್ದು ಇದಕ್ಕಾಗಿಯೇ? ಹೀಗೆ ಬಾಯಿಗೆ ಬಂದಂತೆ ಗಳಹುತ್ತಾ ಕಣ್ಣೀರು ಸುರಿಸುತ್ತಿದ್ದ ಸೀತೆಗೆ ಲಕ್ಷ್ಮಣನೆಂದನು, ದೇವಿ, ನೀನು ಆತಂಕದಿಂದ ಆಡಿದ ಮಾತುಗಳನ್ನು ನಾನು ಲೆಕ್ಕಿಸುವುದಿಲ್ಲ. ಆದರೆ ಒಂದು ವಿಷಯವನ್ನು ತಿಳಿದುಕೋ, ಪನ್ನಗರು, ಅಸುರರು, ಗಂಧರ್ವರು, ದೇವತೆಗಳೂ ಕೂಡ ನಿನ್ನ ಪತಿಗೆ ಏನೂ ಮಾಡಲಾರರು. ರಾಮನೊಡನೆ ಯುದ್ಧ ಮಾಡಿ ಯಾರೂ ಉಳಿಯಲಾರರು. ಅವನು ಯುದ್ಧದಲ್ಲಿ ಅವಧ್ಯನು. ನೀನು ಈ ರೀತಿ ಮಾತನಾಡುವುದು ತರವಲ್ಲ. ನಿನ್ನನ್ನು ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ನಾನು ಖಂಡಿತ ಹೋಗಲಾರೆ. ರಾಮನನ್ನು ಕೆಣಕಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ನಿಶ್ಚಿಂತೆಯಿಂದ ಇರು. ಆ ಮೃಗವನ್ನು ಕೊಂದು ನಿನ್ನ ಗಂಡ ಬೇಗ ಬರುವನು. ನೀನು ಕೇಳಿಸಿಕೊಂಡಿದ್ದು ರಾಕ್ಷಸನ ಮಾಯಾಧ್ವನಿ, ಅದು ರಾಮನ ಧ್ವನಿಯಲ್ಲ. ರಾಮನು ನಿನ್ನನ್ನು ನನ್ನಲ್ಲಿ ನ್ಯಾಸವಾಗಿ ಇಟ್ಟು ಹೋಗಿದ್ದಾನೆ. ಆದ್ದರಿಂದ ನಿನ್ನ ರಕ್ಷಣೆ ನನ್ನ ಕರ್ತವ್ಯ. ಖರದೂಷಣರ ವಧೆಯಿಂದ ರಾಕ್ಷಸರಿಗೆ ನಮ್ಮ ಮೇಲೆ ವೈರ ಉಂಟಾಗಿದೆ. ಅದಕ್ಕೆ ರಾಕ್ಷಸರು ನಾನಾ ರೀತಿಯ ಪ್ರಕಾರದ ಸ್ವರಗಳನ್ನು ಹೊರಡಿಸುತ್ತಾರೆ. ರಾಕ್ಷಸರಿಗೆ ಪರಹಿಂಸೆಯೇ ಒಂದು ಮನೋರಂಜಕ ಆಟವಾಗಿದೆ. ಇದರಿಂದ ಸೀತೆ ಇನ್ನಷ್ಟು ಕ್ರುದ್ಧಳಾದಳು. ಲಕ್ಷ್ಮಣ, ನೀನು ನಿರ್ದಯಿ. ರಾಮನಿಗೆ ಆಪತ್ತು ಬಂದರೆ ನಿನಗೆ ಸಂತೋಷವಾಗುತ್ತಿದೆಯೇ? ಅದಕ್ಕೆ ರಾಮನಿಗೆ ಕಷ್ಟ ಬಂದಿರುವಾಗ ಈ ರೀತಿ ನೆಪಗಳನ್ನು ಹೇಳುತ್ತಿದ್ದೀಯಾ? ಎಷ್ಟಾದರೂ ರಾಮನು ನಿನ್ನ ಮಲತಾಯಿಯ ಮಗನಲ್ಲವೇ? ಅದಕ್ಕೆ ಅವನ ಬಗೆಗೆ ನಿನಗೆ ಇಷ್ಟು ಕೆಟ್ಟ ಆಲೋಚನೆ ಬರುತ್ತಿದೆ. ಇದರಲ್ಲಿ ಏನಿದೆ ಆಶ್ಚರ್ಯ? ರಾಮನ ಮೇಲೆ ಭಕ್ತಿಯನ್ನು ನಟಿಸುತ್ತಾ ಬಂದಿದ್ದೀಯ ನೀನು, ಅಥವಾ ಭರತನೇ ನಿನ್ನನ್ನು ಕಳುಹಿಸಿರಲು ಸಾಧ್ಯವಿದೆ. ಯಾರಿಗೆ ಗೊತ್ತು, ನಿಮ್ಮ ಹುನ್ನಾರ ಫಲಿಸಲಾರದು. ನಾನು ರಾಮನನ್ನು ಬಿಟ್ಟು ಬೇರೆ ಯಾರನ್ನೂ ಒಪ್ಪಿಕೊಳ್ಳುವುದಿಲ್ಲ. ರಾಮನಿಲ್ಲದೆ ಒಂದು ಕ್ಷಣವೂ ಬದುಕಿರಲಾರೆ. ಮೈ ನೆವರೇಳಿಸುವಂತಹ ಮರ್ಮಭೇದಕ ವಾಕ್ಯಗಳನ್ನು ಸೀತೆಯು ಆಡಲು ಲಕ್ಷ್ಮಣನು ಕೈ ಮುಗಿದುಕೊಂಡು ಹೇಳಿದನು, ದೇವಿ, ನಿನ್ನ ಮಾತುಗಳಿಗೆ ನನ್ನಲ್ಲಿ ಉತ್ತರವಿಲ್ಲ. ಏನೇ ಇರಲಿ, ನೀನು ನನಗೆ ದೇವತೆಗೆ ಸಮಾನ. ನೀನು ಆಡಬಾರದ ಮಾತುಗಳನ್ನು ಆಡಿರುವೆ. ಸ್ತ್ರೀಯರ ಸ್ವಭಾವವೇ ಹೀಗೆ ಏನು? ಆದುದರಿಂದ ನನಗೆ ಇದರಲ್ಲಿ ಅಚ್ಚರಿಯೇನೂ ಆಗುತ್ತಿಲ್ಲ. ಧರ್ಮಹೀನೆಯರು, ಚಂಚಲೆಯರು, ಭೇದ ಬುದ್ಧಿಯವರೂ ಆಗಿರುತ್ತಾರೆ ಹೆಂಗಸರು. ನಿನ್ನ ಅನ್ಯಾಯದ ಮಾತುಗಳನ್ನು ನನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ. ಅವುಗಳು ಕಾದ ಕಬ್ಬಿಣದಂತೆ ನನ್ನ ಕಿವಿಗಳನ್ನು ಚುಚ್ಚುತ್ತಿವೆ. ಎಲ್ಲ ವನದೇವತೆಗಳೂ ನನಗೆ ಸಾಕ್ಷಿಗಳಾಗಿರಲಿ. ನಿರ್ದೋಷಿಯಾದ ನನ್ನ ಮೇಲೆ ಅನ್ಯಾಯವಾಗಿ ಕ್ರೂರ ಮಾತುಗಳನ್ನು ಆಡುತ್ತಿರುವೆ. ನಿನಗೆ ಧಿಕ್ಕಾರವಿರಲಿ. ನನ್ನ ಮೇಲೆ ಸಂಶಯ ಪಡುವ ನಿನಗೆ ಕಷ್ಟಗಳ ಬಂದುಬಿಡುತ್ತವೆ. ನನ್ನಣ್ಣನ ಮಾತಿನಂತೆ ನಾನಿಲ್ಲಿ ನಿಂತಿದ್ದೇನೆ. ಸ್ತ್ರೀಯರ ದುಷ್ಟ ಸ್ವಭಾವ ನಿನ್ನನ್ನೂ ಬಿಡಲಿಲ್ಲವೇ? ಅದಕ್ಕೆ ಸಲ್ಲದ ಆರೋಪಗಳನ್ನು ನೀನು ಹೊರಿಸುತ್ತಿರುವೆ. ನಾನೀಗ ಅಣ್ಣನಲ್ಲಿರುವೆಗೆ ಹೋಗುತ್ತೇನೆ. ಎಲ್ಲ ವನದೇವತೆಗಳು ನಿನಗೆ ರಕ್ಷಣೆಯನ್ನು ನೀಡಲಿ. ಭಯಂಕರವಾದ ಅಪಶಕುನಗಳು ಕಾಣಿಸುತ್ತಿವೆ. ರಾಮನೊಂದಿಗೆ ಬಂದು ನಾನು ಪುನಃ ನಿನ್ನನ್ನು ನೋಡುವಂತಾಗಲಿ. ಆಗ ಸೀತೆಯು ಕಣ್ಣೀರಿಡುತ್ತಾ ಕಠೋರವಾದ ಮಾತುಗಳನ್ನಾಡಿದಳು. ಲಕ್ಷ್ಮಣ, ರಾಮನಿಲ್ಲವೆಂದಾದರೆ ನಾನು ಗೋದಾವರಿಗೆ ಧುಮುಕುತ್ತೇನೆ. ವಿಷವನ್ನು ಕುಡಿದಾದರೂ ದೇಹವನ್ನು ಬಿಡುತ್ತೇನೆ. ಬೆಂಕಿಗಾದರೂ ಬೀಳುತ್ತೇನೆ. ಆದರ ರಾಮನಿಲ್ಲದೆ ನಾನು ಬದುಕಿರಲಾರೆ. ಹೀಗೆ ಹೇಳುತ್ತಾ ಸಂಕಟ ಹೆಚ್ಚಾಗಲು ತನ್ನ ಹೊಟ್ಟೆಗೆ ಹೊಡೆದುಕೊಂಡಳು ಸೀತೆ. ಆರ್ತಳಾಗಿ ದುಃಖಿಸುತ್ತಿದ್ದ ಸೀತೆಯನ್ನು ಸಮಾಧಾನ ಪಡಿಸಲು ಲಕ್ಷ್ಮಣನು ಪ್ರಯತ್ನಿಸಿದನು. ಆದರೆ ಸೀತೆಯು ಮೈದುನನೊಂದಿಗೆ ಒಂದು ಮಾತೂ ಆಡಲಿಲ್ಲ. ಆಗ ಲಕ್ಷ್ಮಣನು ಸೀತೆಗೆ ಅಭಿವಾದನೆಯನ್ನ ಮಾಡಿ ಕೈ ಮುಗಿದುಕೊಂಡು ಅಲ್ಲಿಂದ ರಾಮನೆಡೆಗೆ ಹೊರಟನು. ಹೋಗುವಾಗ ತಿರುತಿರುಗಿ ಸೀತೆಯನ್ನು ನೋಡುತ್ತಾ ಹೋದನು. ಧನ್ಯವಾದಗಳು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ.
ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.